ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮ್ಯಾನುಫ್ಯಾಕ್ಚರಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಟ್ರೈನಿಂಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಯೂಟ್ಯೂಬ್ ಚಾನಲ್ನ ಮೇನ್ ಉದ್ದೇಶ ಬಂದು CNC ಮೆಷಿನಿಂಗ್ ಪ್ರೋಸೆಸ್ ಬಗ್ಗೆ ಮಾಹಿತಿಯನ್ನು ಕೊಡುವುದಾಗಿದೆ. ಈ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲ ಟಾಪಿಕ್ ಬಂದು CNC ಟರ್ನಿಂಗ್ ಬಗ್ಗೆ. ಬಿಗಿನಿಂಗ್ ಟು ಪ್ರೋಗ್ರಾಮರ್ ವರೆಗೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಯೂಟ್ಯೂಬ್ ಚಾನಲ್ ಮೂಲಕ ತಮ್ಮೆಲ್ಲರಿಗೂ ತಿಳಿಸುವುದಾಗಿದೆ. CNC ಟರ್ನಿಂಗ್ ಅಂದ್ರೆ ಏನು? ಓಕೆ, ಸೊ ಈ ಕಂಪ್ಲೀಟ್ CNC ಟರ್ನಿಂಗ್ ಟ್ಯುಟೋರಿಯಲ್ ಅಲ್ಲಿ ತಿಳಿದುಕೊಳ್ಳೋಣ. ಈ CNC ಟರ್ನಿಂಗ್ ಅಲ್ಲಿ ಮೇಜರ್ ಆಗಿ ಬರುವಂತಹ ಟಾಪಿಕ್ಸ್ ಬಗ್ಗೆ ನಾವು ಈ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿದುಕೊಳ್ಳೋಣ. ಇವಾಗ ಈ ಟಾಪಿಕ್ನ ಮೇನ್ ಸಿಲೆಬಸ್ ಬಗ್ಗೆ ಒಂದಿಷ್ಟು ಎಕ್ಸಾಂಪಲ್ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ವಾಟ್ ಆರ್ ದ ಟೂಲ್ಸ್ ಯೂಸಿಂಗ್ ಇನ್ ಟರ್ನಿಂಗ್ ಪ್ರೋಸೆಸ್ ಅಂದರೆ ನಾವು ಟರ್ನಿಂಗ್ ಪ್ರೋಸೆಸ್ ಅಲ್ಲಿ ಯಾವೆಲ್ಲ ಟೂಲ್ ಯೂಸ್ ಮಾಡ್ತೀವಿ, ಸೊ ಆ ಟೂಲ್ನ ಹೇಗೆ ಸೆಲೆಕ್ಟ್ ಮಾಡುವುದು, ಹಾಗೆ ಆ ಟೂಲ್ ಸ್ಪೆಸಿಫಿಕೇಶನ್ಸ್ ಏನು, ಹಾಗೆ ಏನೆಲ್ಲ ಇನ್ಸರ್ಟ್ ಯೂಸ್ ಮಾಡ್ತೀವಿ, ಸೊ ಆ ಇನ್ಸರ್ಟ್ ಸೆಲೆಕ್ಷನ್ ಮೆಥಡ್ ಅಥವಾ ಟೆಕ್ನಿಕ್ಸ್ ಏನು, ಹಾಗೆ ಇನ್ಸರ್ಟ್ ಸ್ಪೆಸಿಫಿಕೇಶನ್ ಏನು, ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಟೈಪ್ ಆಫ್ ಆಪರೇಷನ್ಸ್, ನಾವು ಏನೆಲ್ಲ ಆಪರೇಷನ್ಸ್ನ ಟರ್ನಿಂಗ್ ಅಲ್ಲಿ ಮಾಡ್ತೀವಿ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಈ ಆಪರೇಷನ್ನ ಹೇಗೆಲ್ಲ ಪ್ಲಾನ್ ಮಾಡೋದು ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಹೌ ಟು ರೀಡ್ ಡ್ರಾಯಿಂಗ್ ಅಂದರೆ ಡ್ರಾಯಿಂಗ್ನ ಹೇಗೆ ರೀಡ್ ಮಾಡೋದು, ಹಾಗೆ ಆ ಡ್ರಾಯಿಂಗಿಗೆ ಬೇಕಾದಂತಹ ಪ್ರೋಗ್ರಾಮ್ನ ಅಂದರೆ CNC ಪ್ರೋಗ್ರಾಮ್ನ ಮ್ಯಾನ್ಯುಯಲ್ ಆಗಿ ಹೇಗೆ ಕ್ರಿಯೇಟ್ ಮಾಡೋದು, ಹಾಗೆ ಒಂದು ಸೆಟ್ಟಿಂಗ್ ಪ್ರೊಸೀಜರ್ನ ಏನೆಲ್ಲ ಸೆಟ್ಟಿಂಗ್ ಪ್ರೊಸೀಜರ್ನ ಫಾಲೋ ಅಪ್ ಮಾಡೋದು, ಹಾಗೆ ಈ CNC ಪ್ರೋಗ್ರಾಮ್ ಅಲ್ಲಿ ನಾವು ಕ್ಯಾಂಟ್ ಸೈಕಲ್ನ ಹೇಗೆ ಯೂಸ್ ಮಾಡೋದು, ಮತ್ತೆ ಅದನ್ನೇ ಆ ಕ್ಯಾಂಟ್ ಸೈಕಲ್ನ ಯೂಸ್ ಮಾಡೋದ್ರಿಂದ ನಮಗೆಲ್ಲ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಹಾಗೆ ಈ ವರ್ಕ್ ಆಫ್ಸೆಟ್ಸು ಮತ್ತೆ ಟೂಲ್ ಆಫ್ಸೆಟ್ಸು, ವೇರ್ ಆಫ್ಸೆಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. G ಕೋಡ್ಸ್ ಬಗ್ಗೆ ತಿಳಿದುಕೊಳ್ಳೋಣ, M ಕೋಡ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ GD&T ಟೂಲ್ಸ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ಡೀಪ್ ಆಗಿ 1 by 1 ತಿಳಿದುಕೊಳ್ಳೋಣ. ಹಾಗೆ ಮೇಜರ್ ಆಗಿ ನಿಮಗೆ ಇಂಟರ್ವ್ಯೂ ಅಲ್ಲಿ ಈ CNC ಟರ್ನಿಂಗ್ ಅಲ್ಲಿ ಏನೆಲ್ಲ ಕ್ವಶನ್ಸ್ ಬರುತ್ತೆ, ಸೊ ಆ ಕ್ವಶನ್ಸ್ ಬಗ್ಗೆ ಇನ್ ಡೆಪ್ತ್ ಆಗಿ ತಿಳಿದುಕೊಳ್ಳೋಣ. ಈ ಯೂಟ್ಯೂಬ್ ಚಾನಲ್ನ ಉದ್ದೇಶ ನಿಮಗೆ ಇಷ್ಟವಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂದಿನ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆ ನಮ್ಮ ನೆಕ್ಸ್ಟ್ ಟಾಪಿಕ್ ಬಂದು CNC ಮಿಲ್ಲಿಂಗ್ ಅಂದರೆ ವರ್ಟಿಕಲ್ ಮಿಲ್ಲಿಂಗ್ ಸೆಂಟರ್ ಬಗ್ಗೆ ನಮ್ಮ ಮುಂದಿನ ಟಾಪಿಕಲ್ಲಿ ಬಿಗಿನಿಂಗ್ ಟು ಅಪ್ ಟು ಪ್ರೋಗ್ರಾಮರ್ಗೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.